ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಫೈನಲಿ ತುಂಬ ದಿವಸ ಪ್ಲ್ಯಾನ್ ಮಾಡಿ ಟ್ರಿಪ್ ಹೋಗಬೇಕು ಅಂತ ದೋಸೆ ಮತ್ತೆ ಸ್ಟಾಪ್ ಮಾಡಿ ಗ್ರೂಪ್ ಆಫ್ 4 ನಾವು ಇಬ್ಬರು ಮಾತ್ರ ಫೈನಲ್ ಎಕ್ಸಿಕ್ಯೂಟ್ ಮಾಡೋಣ ಅಂತ ಈಶಾಗೆ ಹೋಗ್ತಾ ಇದ್ದೀವಿ ಚಿಕ್ಕಬಳ್ಳಾಪುರಲ್ಲಿ. ಆ್ಯಕ್ಚುಲಿ ಲಾಂಗ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ವಿ, ಬಟ್ ಆಗ್ತಾನೆ ಇರಲಿಲ್ಲ, ಏನು ಮಾಡಿದ್ರು ಆಗ್ತಿಲ್ಲ. ಸೊ ಅಟ್ಲೀಸ್ಟ್ ಎಲ್ಲಾದರೂ ಇನಿಷಿಯೇಟ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ ಟ್ರಿಪ್ ಅಂತ ಹೇಳ್ಬಿಟ್ಟು ಟುಡೇ ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು ಈಶಾ. ಸೊ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಯಿತು. 20 ಕಿಲೋಮೀಟರ್ಸ್ ಬಂದ್ವಿ. ಇಬ್ಬರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದ್ದು. ನಾನು ಕೇಳಿಸುತ್ತಾ ಟೊಮೆಟೊ ಬಾತ್ ತಿಂತಾ ಇದ್ದೀನಿ. ಕೇಳಿಸುತ್ತೆ. ನಾನು ಟೊಮೆಟೊ ಬಾತ್ ತಿಂತಾ ಇದ್ದೀನಿ. ಮೇಡಮು ಬಿಸಿ ಬಿಸಿ ದೋಸೆ ತಿಂತಿದ್ದಾರೆ. ಸೊ ಇನ್ನೂ 1 hour ತೋರಿಸ್ತಿದೆ. ಇಲ್ಲಿಂದ 47 ಕಿಲೋಮೀಟರ್ಸ್ 1 hour ಅಂತ ತೋರಿಸ್ತಿದೆ. ಟ್ರಾಫಿಕಲ್ಲಿ ಅಂದರೆ ಬೇಗನೆ ಹೋಗ್ಬೋದು ಎಲ್ಲೋ, ಬಿಕಾಸ್ ಟುಡೇಸ್ ಮಂಡೇ ಅಲ್ವಾ. ಅದೇ ಬ್ರೋ ಎಲ್ಲಾದರೂ ಜಾಮ್ ಇರುತ್ತಾ ಗೊತ್ತಿಲ್ಲ. ಸೊ ಇಲ್ಲ ಅಂದರೆ ವಿ ಮೈಟ್ ಗೋ ರೀಚ್ ಸೋನ್. ಸೊ ಮತ್ತೆ ತಿನ್ ಮುಗಿದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಿ. The sun is high but my heart feels low. Dusty roads where the wild winds blow. Her shadow lingers like a ghost in the night. Took my love and left without a fight. ಎರಡು ಸಲ ನಾವು ರೋಡ್ ತಪ್ಪಿಸ್ಕೊಂಡು ನೀನು ಪ್ಲೀಸ್ ನಾವು ಇವಳೇ ಒಂದ್ಸಲಿ ನಾನು ರೋಡ್ ತಪ್ಪಿಸ್ದೆ. ಇವಳು ನಂಗೆ ಗೊತ್ತಾಯ್ತು ಹೋಗ್ಬಿಟ್ಟು ಯಾವ್ದು ಹೋಗ್ಬಿಟ್ಟು ಮಧ್ಯದಲ್ಲಿ ನಿಲ್ಸ್ಬಿಟ್ಟಿದ್ದಾಳೆ ರೋಡ್ ಮಧ್ಯ. ಆ ಕಡೆ ಬಸ್ಸು ಲಾರಿ ಎಲ್ಲ ಜಾಗ ಬಿಟ್ಟಿದ್ದಾರೆ. ಎಲ್ಲಿದೆ ಈ ಶಾಖ ಕಾಣಿಸ್ತಾ ಇಲ್ಲ. ಅವ್ರಿಗೆ ಹೋಗ್ತಾ ಇದೀವಿ ಸಂಗೀತ ನೋಡಿ. ಇದೆ ಬ್ರೋ, ಸ್ಟ್ರೈಟ್ ಬ್ರೋ, ಹಿಂಗೆ ಬ್ರೋ. ಅಲ್ಲಿ ಹಾಕಿಲ್ವಾ ಅಷ್ಟು ಚೆನ್ನಾಗಿ ಯೋಗ ಅಂತ ಹಾಕಿದ್ದಾರೆ. ಅವ್ರದ್ದು ಫಾಂಟ್ ನೋಡಿದ್ರೆ ಗೊತ್ತಾಗುತ್ತೆ ನೋಡು ಬ್ರೋ, ಅವ್ರದ್ದೇ ಫಾಂಟ್ ಸ್ಟೈಲು ಚೆನ್ನಾಗಿದೆ. ರೆಸ್ಟೋರೆಂಟ್ ಎಲ್ಲ ನೋಡಿ ಸ್ವಲ್ಪ ಯಾವ ಥರ ಮಾಡಿದಂತೆ ಥರ ಹಲೋ ಮುಖ ಮುಚ್ಕೊಂಡಿದ್ದೀನಲ್ಲ, ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್. ಆಟೋದಲ್ಲಿ ತುಂಬ ಚೆನ್ನಾಗಿ ಬರ್ತಿದ್ದಾನೆ. ಎಲ್ಲ ಬಂಡೆ ಕೆತ್ತಿ 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 ಏನು ಮಾಡ್ತಾರೆ ಬ್ರೋ? ಕೆತ್ತಿ 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 ಗೋಲ್ಡ್ ತೆಗಿತಾರೆ. ಚೆನ್ನಾಗಿದೆ. ಇಲ್ಲೇ ಲಡಾಖ್ ಥರ ಇದೆ. ಏನು ಥರ ಲಡಾಖ್ ಡಾಗ್ ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಿದ್ದೆ ಸೈಡ್ ಸಿಂಗ್. ಶಿಷ್ಯ ಏನೋ ವಿಷಯ ಹೇಳ್ಕೊಂಡು ನಾನು ಹಿಂಗೆ ಹೋಗ್ತೀನಿ ಬ್ರೋ. ಯೂಟರ್ನ್ ತಗೋಬೇಕಿತ್ತು. ಯಾಕೆ ಇಲ್ಲ ಮುಂದೆ ಅಲ್ಲ, ಯೂಟರ್ನ್ ಅಲ್ಲ, ರೋಡ್ ಇವಾಗ. ಯಾರೇ ನೀನು? ಯೂಟರ್ನ್ ಅಲ್ವೇ? ಹೇಳ್ಕೊಂಡಿದ್ದೀನಲ್ಲ ಕ್ಯಾಮ್ರಾ, ಅದಕ್ಕೆ ಇದು ಬ್ರೋ. ಏನು ತೋರಿಸಿದೆ ರೋಡಿಗಿದೆ. ನಿನ್ನ ಮುಖ ತೋರಿಸಿ ಮಾತಾಡೆ. ನೋಡಿ ಫ್ರೆಂಡ್ಸ್, ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಮಾತಾಡಿದ್ರು. ಬ್ರೇಕ್ ಆಫ್ ಇದನ್ನ ಆಫ್ ಮಾಡಿಬಿಟ್ಟು ಗಾಡಿ ಸುಳ್ಳ ಕೂತ್ಕೊಳ್ಳುತ್ತೀವಿ. ಡ್ರೈವರ್ ಬಂದು ಯಾಕಣ ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ದಿ ಈಶಾ ಫೌಂಡೇಶನ್ ಇನ್ ಚಿಕ್ಕಬಳ್ಳಾಪುರ್. ಬ್ರೇಕ್ಫಾಸ್ಟಿಗೆ ಅಷ್ಟೇ ಬ್ರೇಕ್ ತಗೊಂಡ್ವಿ. ಆ್ಯಂಡ್ ಆಫ್ಟರ್ ದಟ್ ಡೈರೆಕ್ಟ್ಲಿ ವಿ ಡಿಸೈಡೆಡ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲಿ ಬಂದ್ವಿ. ಆಲ್ ವರ್ತ್ ಇಟ್. ದ ಪ್ಲೇಸ್ ಹಿಯರ್ ಇಸ್ ಸೋ ಪೀಸ್ಫುಲ್.
ತುಂಬ ಚೆನ್ನಾಗಿದೆ. ವಿ ಸ್ಟಿಲ್ ದೆನ್ ಗೋ ದೇನ್. ಇಲ್ಲಿ ಬಂದಾಗಲೇ ವೈಬ್ ಅಷ್ಟು ಚೆನ್ನಾಗಿತ್ತು. ಇಟ್ ಫೀಲ್ಸ್ ರಿಯಲಿ ಗುಡ್. ಏನು ಕಲ್ಲು? ನಾಗಕಲ್ಲು ಅದಾ? ಓಕೆ, ಅದು ನಾಗಕಲ್ಲಂತೆ. ಸೊ ಇಲ್ಲಿ ಬೆಸ್ಟ್ ಥಿಂಗ್ ದಟ್ ಐ ಫೆಲ್ಟ್ ಹಿಯರ್ ವಾಸ್ ಹೌ ದೇ ಗೈಡ್ ಯು. ಲೈಕ್ ಒಂದೊಂದು ಪ್ಲೇಸ್ಗೆ ಏನೂ ಗೊತ್ತಿಲ್ಲ ಅಂದರು, ಇಫ್ ಯು ಕಮ್ ಹಿಯರ್ ದೇ ಗೈಡಿಂಗ್ ಯು ಎಲ್ಲಿ ಹೋಗಬೇಕು, ಏನು ಪ್ರೊಸೀಜರ್ಸ್, ಫಸ್ಟ್ ಎಲ್ಲಿ ಹೋಗ್ಬಿಟ್ಟು ಆಮೇಲೆ ಎಲ್ಲಿ ಹೋಗ್ಬೇಕಂತ ಕ್ಲಿಯರ್ಲಿ ದೇ ಗೈಡೆಡ್ ಅಸ್. ಸೊ ಇಟ್ ಫೆಲ್ಟ್ ರಿಯಲಿ ನೈಸ್. ಸೊ ಡೆಫಿನೆಟ್ಲಿ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. Also, I feel like this is the perfect time to visit because ಬಿಸಿಲಿಲ್ಲ. when you come here it is really like weather is so good. ಬಿಸಿಲು ಏನೂ ಇಲ್ಲದೆ ಡೆಫಿನೆಟ್ಲಿ ವಿಸಿಟ್ ಡ್ಯೂರಿಂಗ್ ವೀಕ್ ಡೇಸ್. ಕ್ರೌಡ್ ತುಂಬ ಕಡಿಮೆ ಇರುತ್ತೆ. ಸೊ ಸಿನ್ಸ್ ದಿಸ್ ಮಂಡೇ ಟುಡೇ ಐ ಥಿಂಕ್ ಅದರಿಂದನೇ ಕ್ರೌಡ್ ಕಡಿಮೆ ಇದೆ. ಮೇ ಬಿ ಹೇಳೋಕ್ಕಾಗಲ್ಲ, ಈವ್ನಿಂಗ್ ಲೈಟ್ ಶೋ ಇರೋದ್ರಿಂದ ಕ್ರೌಡ್ ಜಾಸ್ತಿ ಆದರೂ ಆಗ್ಬೋದು. ಬಟ್ ಆಸ್ ಆಫ್ ನೌ ವಿ ಹವ್ ಕಮ್ ಹಿಯರ್ ಟು ಎಂಜಾಯ್ ದ ಪೀಸ್ಫುಲ್ ಮೂಮೆಂಟ್ ಹಿಯರ್ ಆ್ಯಂಡ್ it is really good here. ಸೊ ನಾನು ಆ್ಯಕ್ಚುಲಿ ಇಲ್ಲಿ ನೈಟ್ವರೆಗೂ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ರಿ ಟು ಸಿ ದ ಲೈಟ್ ಶೋ. ಬಟ್ ನಾನು ನೈಟ್ ಫುಲ್ ಮಲಗಿಲ್ಲ, ಅದರಿಂದ ಐ ಆಮ್ ಫೀಲಿಂಗ್ ರಿಯಲಿ ಟಯರ್ಡ್. ಗಾಡಿ ನಾನು ಒಬ್ಬಳೇ ಓಡಿಸ್ಬೇಕು. ಸೊ ಎಲ್ಲದು ಥ್ಯಾಂಕ್ ಯು. ವಿ ಗಾಟ್ ಕಾಫಿಲಿ ಕಂತಿಲ್ಲ, ಹಾಟ್ ಕಾಫಿ. ಸೊ ಐ ಡೋಂಟ್ ಥಿಂಕ್ ನಾನು ಈವ್ನಿಂಗ್ವರೆಗೂ ಇದ್ದರೆ ಮತ್ತೆ ನೈಟ್ ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗುತ್ತೋ ಅಂತ. ಸೊ ಟಯರ್ಡ್ ಆಗಿರೋದ್ರಿಂದ ಐ ಗೆಸ್ ಫ್ರಮ್ ಹಿಯರ್ ವಿ ಮೈಟ್ ಲೀವ್. ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ? ನೆಕ್ಸ್ಟು ಕಾಡು ಹೋಗ್ತಾ ಇದ್ದೀವಿ. ಕಾಡಲ್ಲಿ ಸೊಪ್ಪು ಸಿಗ್ತದೆ. ಕಾಡಲ್ಲಿ ಸೊಪ್ಪು ಸಿಗ್ತದೆ. ಅವಳಿಗೆ ಬೇಕಿದೆ ಅಂತೆ ಸೊಪ್ಪು. ಕೂದಲು ತುಂಬ ಉದುರ್ತಿದೆ ಅಂತಿದ್ಲು. ಹೆಲ್ಮೆಟಿಗೆಲ್ಲ ಸಿಕ್ಕಾಕೊಂಡ್ಬಿಟ್ಟಿತ್ತು ಅಂತೆ. ನಾನು ಇವಾಗ ಅಷ್ಟೊಂದು ಎತ್ತಿದೆ. ಐ ಆಮ್ ರಿಯಲಿ ಟಯರ್ಡ್. ನನಗೆ ಮಾತಾಡೋಕ್ಕೂ ಎನರ್ಜಿ ಇಲ್ಲ. ಆ ಥರ ಐ ಆಮ್ ಫೀಲಿಂಗ್ ವೆರಿ ಸ್ಲೀಪಿ. ಸೊ ಗಾಡಿ ಹೆಂಗೆ ಓಡಿಸ್ತೀನೋ ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ ಐ ಕ್ಯಾನ್. ಸೊ ಪೀಸ್ ವೆದರ್ ಇಸ್ ಸೋ ಬ್ಯೂಟಿಫುಲ್. ಅದರಿಂದ ಇಫ್ ಇಟ್ ವಾಸ್ ಹಾಟ್ ನಾನು ತುಂಬ ಅಳೋಕ್ಕೆ ಶುರು ಮಾಡ್ತಿದ್ದೆ. ಯಾಕಂದರೆ ನಂಗೆ ಬಿಸಿಲಾಗಿ ಗಾಡಿ ಓಡಿಸೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಬಟ್ ನಾವು ಬಂದಾಗಿಂದ ಥ್ಯಾಂಕ್ಫುಲಿ ಕ್ಲೈಮೇಟ್ ವಾಸ್ ವೆರಿ ನೈಸ್. ಸೊ ಆ ಕ್ಲೈಮೇಟ್ಗೆ ಬಿಸಿ ಬಿಸಿ ಕಾಫಿ. ಬ್ರೋ ದೇವಸ್ಥಾನದಲ್ಲಿ ಇದ್ದಿದ್ರು. ಕಾಫಿ ಬ್ರೋ, ಚೇರ್ಸ್ ಅಂತ ಯಾಕಿಂತೀಯ? ಸೊ ಇಫ್ ಇನ್ ಕೇಸ್ ನಾವೆಲ್ಲಾದರೂ ಹೋಗ್ತಿದ್ದೀವಿ ಅಂದರೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಅಂಟಿಲ್ ದೆನ್ ಓಕೆ, ಇವಾಗ ನಾವು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಹೋಗಲೇಬೇಕು. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಆ ದಾರಿಯಲ್ಲೇ ಹೋಗಬೇಕು. ಐ ಹೋಪ್ ಅವ್ರು ಅಲ್ಲಿಂದ ಹೋಗಿರ್ತಾರೆ. ಹೋಗಿರಲ್ಲ, ಬಿಕಾಸ್ ಮಳೆ ಬಿಟ್ಟಿಲ್ಲ. ಇದೇ ಚಾನ್ಸ್ ಅಂತ ಅಲ್ಲೇ ಬಿದ್ದಿದ್ದಾರೆ.